ಇನ್ನು ಬಿಜೆಪಿ ಅವರು ಈ ಘಟನೆ ಆಗಿದ್ದು ಹೆಂಗೆ ಅಂತ ತಿಳ್ಕೊಳ್ಳಿಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗಿ ಸತ್ಯಶೋಧನ ಸಮಿತಿಯನ್ನ ರಚನೆ ಮಾಡಿದ್ದಾರಂತೆ. ನಿನ್ನೆಷ್ಟೇ ನಾವು ಗಮನಿಸಿದ್ವಿ, ನಾಗಮಂಗಲಕ್ಕೆ ಬಿಜೆಪಿಯ ಟೀಮ್ ಭೇಟಿ ಕೊಟ್ಟಿತ್ತು. ಬಿಜೆಪಿಯ ನಿಯೋಗ ಭೇಟಿ ಕೊಟ್ಟು ಅಲ್ಲಿನ ವಸ್ತುಸ್ಥಿತಿಯನ್ನು ತಿಳಿಯುವ ಪ್ರಯತ್ನ ಮಾಡಿತು. ಇದೀಗ ಸತ್ಯಶೋಧನ ಸಮಿತಿ ರಚನೆಯನ್ನ ಮಾಡಲಾಗಿದೆ. 5 ಜನ ಇದ್ದಾರಂತೆ ಸಮಿತಿಯಲ್ಲಿ. ಅಶ್ವಥ್ ನಾರಾಯಣ ಅವರು, ಭೈರತಿ ಬಸವರಾಜ್ ಅವರು, KC ನಾರಾಯಣಗೌಡರು, ಲಕ್ಷ್ಮೀ ಅಶ್ವಿನ್ ಗೌಡ್ರು, ನಿವೃತ್ತ IPS ಅಧಿಕಾರಿ ಭಾಸ್ಕರ್ ರಾವ್ ಅವರು ಇರುವ ತಂಡ ನಾಗಮಂಗಲಕ್ಕೆ ತೆರಳಿ ವರದಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ. ಸುರೇಶ್, ಈ ಕೋಮು ಸಂಘರ್ಷ ಅಥವಾ ಈ ಧರ್ಮಗಳ ಇನ್ವಾಲ್ವ್ಮೆಂಟ್ ಇದೆ ಅನ್ನೋ ವಿಚಾರಕ್ಕೆ ಮಾತ್ರ ಬಿಜೆಪಿಯಿಂದ ಈ ರೀತಿ ಸತ್ಯಶೋಧನಾ ಸಮಿತಿ ರಚನೆ ಆಗೋದಾ? ಏನ್ ಮಾಡ್ತಾರಂತೆ ಇವರು ಎಕ್ಸಾಕ್ಟ್ಲಿ? ಮಿತಾ, ಸದ್ಯ ರಾಜ್ಯ ಬಿಜೆಪಿ ನಾಗಮಂಗಲ ಗಲಾಟೆಯನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಹಿಂದೂಗಳ ಆಚರಣೆಗೆ ಕಾಂಗ್ರೆಸ್ನ ಸರ್ಕಾರದಿಂದ ಅಡ್ಡಿಪಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಇವರ ಪ್ರಮುಖವಾದಂತಹ ಒಂದು ವಾದ. ಈ ನಿಟ್ಟಿನಲ್ಲಿ ಈಗ ಏನು 52 ಮಂದಿ ಆರೋಪಿಗಳನ್ನ ಬಂಧನ ಮಾಡಿದರೆ ಅದರಲ್ಲಿ ಹೆಚ್ಚಿನದಾಗಿ ಹಿಂದೂ ಕಾರ್ಯಕರ್ತರ ಇದ್ದಾರೆ. ಅಂದ್ರೆ ಹಿಂದೂ ಆಚರಣೆಯಲ್ಲಿ, ಗಣೇಶೋತ್ಸವದ ಆಚರಣೆಯಲ್ಲಿ ತೊಡಗಿದ್ದಂತವ್ರು ಏನಿದ್ರು ಬಹುತೇಕರು, ಅವರ ಹೆಸರುಗಳೇ ಇದರಲ್ಲಿ 52 ಮಂದಿಯಲ್ಲಿ ಹೆಚ್ಚಿನದಾಗಿ ಉಲ್ಲೇಖ ಆಗಿದ್ದಾರೆ ಅಂತಕ್ಕಂಥದ್ದು ಸದ್ಯ ಬಿಜೆಪಿ ಅವರಿಗೆ ಇರುವಂತಹ ಮಾಹಿತಿ. ಸೊ ಈ ನಿಟ್ಟಿನಲ್ಲೇನೆ ಘಟನೆಯ ಸತ್ಯಾಸತ್ಯತೆಯನ್ನು ಅರಿಯುವ ನಿಟ್ಟಿನಲ್ಲಿ ಸದ್ಯ ಬಿಜೆಪಿಯಿಂದ ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಿರ್ತಕ್ಕಂಥ. ಈ ಸತ್ಯಶೋಧನಾ ಸಮಿತಿಯಲ್ಲಿ ಒಟ್ಟು 5 ಸದಸ್ಯರನ್ನು ಒಳಗೊಂಡಿರತಕ್ಕಂಥ ಸಮಿತಿ ಆಗಿದ್ದು, ಪ್ರಮುಖವಾಗಿ ಮಾಜಿ DCM ಅಶ್ವಥ್ ನಾರಾಯಣ ಅವರು, ಹಾಗೆ ಭೈರತಿ ಬಸವರಾಜ್, ಹಾಗೇನೆ KC ನಾರಾಯಣಗೌಡರು, ಅಲ್ಲಿ ಸ್ಥಳೀಯ ಶಾಸಕರು, ಲಕ್ಷ್ಮೀ ಅಶ್ವಿನ್ ಗೌಡರು, ಮತ್ತೆ IPS ಅಧಿಕಾರಿ, ನಿವೃತ್ತ IPS ಅಧಿಕಾರಿ ಆದಂತ ಭಾಸ್ಕರ್ ಅವರು ಈ ತಂಡದಲ್ಲಿ ಇರ್ತಕ್ಕಂಥದ್ದು. ಇವರೆಲ್ಲರೂ ಕೂಡ ನಾಗಮಂಗಲಕ್ಕೆ ತೆರಳಿ ಅಲ್ಲಿ ಸ್ಥಳೀಯರನ್ನ ಸಂಪರ್ಕಿಸಿ ಮತ್ತೆ ಏನು ಈಗ ಆರೋಪಿತರಾಗಿ ಈಗ ಸದ್ಯ ಜೈಲಿ ಅಂದ್ರೆ ಪೊಲೀಸರ ವಶದಲ್ಲಿ ಇರ್ತಕ್ಕಂಥ ಇದ್ದಾರೆ, ಅವರ ಕುಟುಂಬಸ್ಥರನ್ನು ಕೂಡ ಅವ್ರನ್ನ ಭೇಟಿಯಾಗಿ ವರದಿಯನ್ನು ಸಿದ್ಧಪಡಿಸ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಇದೊಂದು ವ್ಯವಸ್ಥಿತ ಒಂದು ಅಂದ್ರೆ ವ್ಯವಸ್ಥಿತವಾಗಿಯೇ ಇದೊಂದು ಪೂರ್ವ ಯೋಜಿತವಾದಂತಹ ಒಂದು ಕೃತ್ಯ ಅಂತಕ್ಕಂಥದ್ದು ಸದ್ಯ ರಾಜ್ಯ ಬಿಜೆಪಿಗೆ ಸ್ಥಳೀಯ ಬಿಜೆಪಿಯ ಒಂದು ಕಾರ್ಯಕರ್ತರು ಹಾಗೆ ಶಾಸಕರು ನೀಡಿರ್ತಕ್ಕಂಥ ವರದಿ ಅಂತಕ್ಕಂಥದ್ದು ಕೂಡ ನಮಗೆ ತಿಳಿದು ಬಂದಿರುವಂತಹ ವಿಚಾರ. ಸೊ ಈ ನಿಟ್ಟಿನಲ್ಲಿ ಅದನ್ನ ಅದರ ಸತ್ಯಾಸತ್ಯತೆ ಎಷ್ಟರ ಮಟ್ಟಿಗೆ ಇದೆ ಅಂತಕ್ಕಂಥದ್ದನ್ನ ಪರಿಶೀಲನೆಗೂ ಕೂಡ ಈ ಸತ್ಯಶೋಧನಾ ಸಮಿತಿ ಮುಂದಾಗ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ಇವರೆಲ್ಲರೂ ಕೂಡ ಒಂದು ರಾಜ್ಯ ಬಿಜೆಪಿಗೆ ಇನ್ನು 2 ದಿನದಲ್ಲಿ ಒಂದು ಸಂಪೂರ್ಣವಾದಂತಹ ವರದಿಯನ್ನ ಕೊಡ್ತಾರೆ. ಆ ವರದಿಯನ್ನ ನೋಡಿಕೊಂಡು ಮುಂದಿನ ದಿನದಲ್ಲಿ ಸರ್ಕಾರ ಒಂದು ವೇಳೆ ಏನಾದರೂ ಅಂದ್ರೆ ಸರ್ಕಾರದ ಅಂದ್ರೆ ಸ್ಥಳೀಯವಾಗಿ ಏನಾದರೂ ಜಿಲ್ಲಾಡಳಿತ ವೈಫಲ್ಯ ಆಗಿದೆಯಾ, ಪೊಲೀಸ್ ಇಲಾಖೆ ವೈಫಲ್ಯ ಆಗಿದೆ, ಅಥವಾ ಗೃಹ ಇಲಾಖೆ ಸರಿಯಾದಂತಹ ಸೂಚನೆಗಳನ್ನ ನಿರ್ದೇಶನಗಳನ್ನ ಕೊಡುವಲ್ಲಿ ವಿಫಲ ಆಗಿದೆ, ಎಲ್ಲದರ ಕುರಿತಂತೆ ಸತ್ಯಶೋಧನಾ ಸಮಿತಿ ಏನ್ ಹೇಳುತ್ತೆ ಆ ವರದಿಯನ್ನ ಆಧರಿಸಿ ಬಿಜೆಪಿ ಮುಂದಿನ ಹೋರಾಟಕ್ಕೆ ಅಣಿಯಾಗುವಂತಕ್ಕೆ ಪ್ಲಾನ್ ಅನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಸುರೇಶ್ ಮಾಹಿತಿಗಾಗಿ. ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಮೆರವಣಿಗೆ ಸಂದರ್ಭದಲ್ಲಿ ಆದ ಗಲಭೆ, ಇದನ್ನ ಖಂಡಿಸಿ ಬೆಂಗಳೂರಿನ ಟೌನ್ ಹಾಲ್ ಬಳಿಯಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನ ನಿಯಂತ್ರಿಸುವ ನಿಟ್ಟಿನಲ್ಲಿ ವಿಘ್ನೇಶ್ವರನನ್ನೇ ಅರೆಸ್ಟ್ ಮಾಡಲಾಗಿದೆ. ಗಣೇಶನ ಮೂರ್ತಿಯನ್ನೇ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಗಣೇಶನ ಮೂರ್ತಿ ತಂದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇತ್ತು. ನಾಗಮಂಗಲದಲ್ಲಾದ ಗಲಭೆಯನ್ನ ಖಂಡಿಸಿ ನಡೀತಾ ಇದ್ದ ಪ್ರತಿಭಟನೆ ಇದು. ಪ್ರತಿಭಟನಾಕಾರರ ಜೊತೆಯಲ್ಲಿ ವಿಘ್ನೇಶ್ವರನನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಗಣಪತಿ ಮೂರ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಟೌನ್ ಹಾಲ್ ಬಳಿಯಲ್ಲಿ ಪ್ರತಿಭಟನೆ ನಡೀತಿದ್ದ ಸಂದರ್ಭದಲ್ಲಿ ಆಗಿರುವ ಘಟನೆ ಇದು. ಗಣೇಶ ಮೂರ್ತಿಯನ್ನ ತಂದು ಪ್ರತಿಭಟನೆ ಮಾಡ್ತಾ ಇದ್ರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪ್ರತಿಭಟನಾಕಾರರನ್ನ ಮಾತ್ರವಲ್ಲ, ಗಣೇಶ ಮೂರ್ತಿಯನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಒಂದ್ ಕಡೆ ಪ್ರತಿಭಟನಾಕಾರರನ್ನ, ಗಣೇಶ ಮೂರ್ತಿಯನ್ನ ವಶಕ್ಕೆ ಪಡೆದಿರುವ ಸಂದರ್ಭದ ದೃಶ್ಯವನ್ನ ಗಮನಿಸ್ತಿದ್ದೀರಿ. ಮತ್ತೊಂದು ಕಡೆ ಅರೆಸ್ಟ್ ಮಾಡಿ ವಿಘ್ನ ನಿವಾರಕನನ್ನ ಪೊಲೀಸ್ ವಾಹನದ ಒಳಗೆ ಇರಿಸಿರುವ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. 2 ದೃಶ್ಯಗಳು ಬೆಂಗಳೂರಿನ ಟೌನ್ ಹಾಲ್ ಬಳಿಯಲ್ಲಿ ನಡೆದ ಪ್ರತಿಭಟನೆಗೆ ಸಂಬಂಧಪಟ್ಟ ದೃಶ್ಯಗಳು ಇವು. ಗಣೇಶ ಮೂರ್ತಿಯನ್ನ ತಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಹಿಂದೂ ಸಂಘಟನೆಗಳ ಕಾರ್ಯಕರ್ತರು. ಈ ಸಂದರ್ಭದಲ್ಲಿ ಗಣೇಶ ಮೂರ್ತಿ ಹಾಗೆ ಪ್ರತಿಭಟನಾಕಾರರು ಎಲ್ಲರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ. ಪ್ರಮುಖವಾಗಿ ನಾಗಮಂಗಲದಲ್ಲಾದ ಕೋಮು ಸಂಘರ್ಷ, ಅದಕ್ಕೆ ರಾಜ್ಯ ಸರ್ಕಾರದ ಪ್ರತಿಕ್ರಿಯೆ, ಇದೆಲ್ಲವನ್ನ ಖಂಡಿಸಿ ನಡೆಸಲಾಗ್ತಾ ಇತ್ತು ಈ ಪ್ರತಿಭಟನೆ.
ಇನ್ನು ಬಿಜೆಪಿ ಅವರು ಈ ಘಟನೆ ಆಗಿದ್ದು ಹೆಂಗೆ ಅಂತ ತಿಳ್ಕೊಳ್ಳಿಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗಿ ಸತ್ಯಶೋಧನ ಸಮಿತಿಯನ್ನ ರಚನೆ ಮಾಡಿದ್ದಾರಂತೆ. ನಿನ್ನೆಯಷ್ಟೇ ನಾವು ಗಮನಿಸಿದ್ವಿ, ನಾಗಮಂಗಲಕ್ಕೆ ಬಿಜೆಪಿಯ ಟೀಮ್ ಭೇಟಿ ಕೊಟ್ಟಿತ್ತು. ಬಿಜೆಪಿಯ ನಿಯೋಗ ಭೇಟಿ ಕೊಟ್ಟು ಅಲ್ಲಿನ ವಸ್ತುಸ್ಥಿತಿಯನ್ನು ತಿಳಿಯುವ ಪ್ರಯತ್ನ ಮಾಡಿತು. ಇದೀಗ ಸತ್ಯಶೋಧನ ಸಮಿತಿ ರಚನೆಯನ್ನ ಮಾಡಲಾಗಿದೆ. 5 ಜನ ಇದ್ದಾರಂತೆ ಸಮಿತಿಯಲ್ಲಿ. ಅಶ್ವಥ್ ನಾರಾಯಣ ಅವರು, ಭೈರತಿ ಬಸವರಾಜ್ ಅವರು, KC ನಾರಾಯಣಗೌಡರು, ಲಕ್ಷ್ಮೀ ಅಶ್ವಿನ್ ಗೌಡ್ರು, ನಿವೃತ್ತ IPS ಅಧಿಕಾರಿ ಭಾಸ್ಕರ್ ರಾವ್ ಅವರು ಇರುವ ತಂಡ ನಾಗಮಂಗಲಕ್ಕೆ ತೆರಳಿ ವರದಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ. ಸುರೇಶ್, ಈ ಕೋಮು ಸಂಘರ್ಷ ಅಥವಾ ಈ ಧರ್ಮಗಳ ಇನ್ವಾಲ್ವ್ಮೆಂಟ್ ಇದೆ ಅನ್ನೋ ವಿಚಾರಕ್ಕೆ ಮಾತ್ರ ಬಿಜೆಪಿಯಿಂದ ಈ ರೀತಿ ಸತ್ಯಶೋಧನಾ ಸಮಿತಿ ರಚನೆ ಆಗೋದಾ? ಏನ್ ಮಾಡ್ತಾರಂತೆ ಇವರು ಎಕ್ಸಾಕ್ಟ್ಲಿ? ಮಿತಾ, ಸದ್ಯ ರಾಜ್ಯ ಬಿಜೆಪಿ ನಾಗಮಂಗಲ ಗಲಾಟೆಯನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಹಿಂದೂಗಳ ಆಚರಣೆಗೆ ಕಾಂಗ್ರೆಸ್ನ ಸರ್ಕಾರದಿಂದ ಅಡ್ಡಿಪಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಇವರ ಪ್ರಮುಖವಾದಂತಹ ಒಂದು ವಾದ. ಈ ನಿಟ್ಟಿನಲ್ಲಿ ಈಗ ಏನು 52 ಮಂದಿ ಆರೋಪಿಗಳನ್ನ ಬಂಧನ ಮಾಡಿದರೆ ಅದರಲ್ಲಿ ಹೆಚ್ಚಿನದಾಗಿ ಹಿಂದೂ ಕಾರ್ಯಕರ್ತರ ಇದ್ದಾರೆ. ಅಂದ್ರೆ ಹಿಂದೂ ಆಚರಣೆಯಲ್ಲಿ ಗಣೇಶೋತ್ಸವದ ಆಚರಣೆಯಲ್ಲಿ ತೊಡಗಿದ್ದಂಥವ್ರು ಏನಿದ್ರು ಬಹುತೇಕರು ಅವರ ಹೆಸರುಗಳೇ ಇದರಲ್ಲಿ 52 ಮಂದಿಯಲ್ಲಿ ಹೆಚ್ಚಿನದಾಗಿ ಉಲ್ಲೇಖ ಆಗಿದ್ದಾರೆ ಅಂತಕ್ಕಂಥದ್ದು ಸದ್ಯ ಬಿಜೆಪಿ ಅವರಿಗೆ ಇರುವಂತಹ ಮಾಹಿತಿ. ಸೊ ಈ ನಿಟ್ಟಿನಲ್ಲೇನೆ ಘಟನೆಯ ಸತ್ಯಾಸತ್ಯತೆಯನ್ನು ಅರಿಯುವ ನಿಟ್ಟಿನಲ್ಲಿ ಸದ್ಯ ಬಿಜೆಪಿಯಿಂದ ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಿರ್ತಕ್ಕಂಥ ಈ ಸತ್ಯಶೋಧನಾ ಸಮಿತಿಯಲ್ಲಿ ಒಟ್ಟು 5 ಸದಸ್ಯರನ್ನ ಒಳಗೊಂಡಿರತಕ್ಕಂಥ ಸಮಿತಿ ಆಗಿದ್ದು, ಪ್ರಮುಖವಾಗಿ ಮಾಜಿ DCM ಅಶ್ವಥ್ ನಾರಾಯಣ ಅವರು, ಹಾಗೆ ಭೈರತಿ ಬಸವರಾಜ್, ಹಾಗೇನೆ KC ನಾರಾಯಣಗೌಡರು, ಅಲ್ಲಿ ಸ್ಥಳೀಯ ಶಾಸಕರು ಲಕ್ಷ್ಮೀ ಅಶ್ವಿನ್ ಗೌಡರು, ಮತ್ತೆ IPS ಅಧಿಕಾರಿ, ನಿವೃತ್ತ IPS ಅಧಿಕಾರಿ ಆದಂತ ಭಾಸ್ಕರ್ ಅವರು ಈ ತಂಡದಲ್ಲಿ ಇರ್ತಕ್ಕಂಥದ್ದು. ಇವರೆಲ್ಲರೂ ಕೂಡ ನಾಗಮಂಗಲಕ್ಕೆ ತೆರಳಿ ಅಲ್ಲಿ ಸ್ಥಳೀಯರನ್ನ ಸಂಪರ್ಕಿಸಿ ಮತ್ತೆ ಏನು ಈಗ ಆರೋಪಿತರಾಗಿ ಈಗ ಸದ್ಯ ಜೈಲಿ ಅಂದ್ರೆ ಪೊಲೀಸರು ವಶದಲ್ಲಿ ಇರ್ತಕ್ಕಂಥ ಇದ್ದಾರೆ, ಅವರ ಕುಟುಂಬಸ್ಥರನ್ನು ಕೂಡ ಅವ್ರನ್ನ ಭೇಟಿಯಾಗಿ ವರದಿಯನ್ನು ಸಿದ್ಧಪಡಿಸ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಇದೊಂದು ವ್ಯವಸ್ಥಿತ ಒಂದು ಅಂದ್ರೆ ವ್ಯವಸ್ಥಿತವಾಗಿಯೇ ಇದೊಂದು ಪೂರ್ವ ಯೋಜಿತವಾದಂತಹ ಒಂದು ಕೃತ್ಯ ಅಂತಕ್ಕಂಥದ್ದು ಸದ್ಯ ರಾಜ್ಯ ಬಿಜೆಪಿಗೆ ಸ್ಥಳೀಯ ಬಿಜೆಪಿಯ ಒಂದು ಕಾರ್ಯಕರ್ತರು ಹಾಗೆ ಶಾಸಕರು ನೀಡಿರ್ತಕ್ಕಂಥ ವರದಿ ಅಂತಕ್ಕಂಥದ್ದು ಕೂಡ ನಮಗೆ ತಿಳಿದು ಬಂದಿರುವಂತ ವಿಚಾರ. ಸೊ ಈ ನಿಟ್ಟಿನಲ್ಲಿ ಅದನ್ನ ಅದರ ಸತ್ಯಾಸತ್ಯತೆ ಎಷ್ಟರ ಮಟ್ಟಿಗೆ ಇದೆ ಅಂತಕ್ಕಂಥದ್ದನ್ನ ಪರಿಶೀಲನೆಗೂ ಕೂಡ ಈ ಸತ್ಯಶೋಧನಾ ಸಮಿತಿ ಮುಂದಾಗ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ಇವರೆಲ್ಲರೂ ಕೂಡ ಒಂದು ರಾಜ್ಯ ಬಿಜೆಪಿಗೆ ಇನ್ನು 2 ದಿನದಲ್ಲಿ ಒಂದು ಸಂಪೂರ್ಣವಾದಂತಹ ವರದಿಯನ್ನ ಕೊಡ್ತಾರೆ. ಆ ವರದಿಯನ್ನ ನೋಡಿಕೊಂಡು ಮುಂದಿನ ದಿನದಲ್ಲಿ ಸರ್ಕಾರ ಒಂದು ವೇಳೆ ಏನಾದರೂ ಅಂದ್ರೆ ಸರ್ಕಾರದ ಅಂದ್ರೆ ಸ್ಥಳೀಯವಾಗಿ ಏನಾದರೂ ಜಿಲ್ಲಾಡಳಿತ ವೈಫಲ್ಯ ಆಗಿದೆಯಾ, ಪೊಲೀಸ್ ಇಲಾಖೆ ವೈಫಲ್ಯ ಆಗಿದೆಯಾ, ಅಥವಾ ಗೃಹ ಇಲಾಖೆ ಸರಿಯಾದಂತಹ ಸೂಚನೆಗಳನ್ನ ನಿರ್ದೇಶನಗಳನ್ನ ಕೊಡುವಲ್ಲಿ ವಿಫಲ ಆಗಿದೆ, ಎಲ್ಲದರ ಕುರಿತಂತೆ ಸತ್ಯಶೋಧನಾ ಸಮಿತಿ ಏನ್ ಹೇಳುತ್ತೆ ಆ ವರದಿಯನ್ನ ಆಧರಿಸಿ ಬಿಜೆಪಿ ಮುಂದಿನ ಹೋರಾಟಕ್ಕೆ ಅಣಿಯಾಗುವಂತಕ್ಕೆ ಪ್ಲಾನ್ ಅನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಸುರೇಶ್ ಮಾಹಿತಿಗಾಗಿ.